ದಕ್ಷ ಬ್ರಹ್ಮಣ ಯಜ್ಞದೊಳಗ ದ್ರಾಕ್ಷಾಯಿನಿ ಸುಟ್ಟುಕೊಂಡು ಸಾಯ್ಬೇಕಾದ್ರ ಗಂಡನ ಮಾತನ್ನ ಮೀರಿ ಹೌದು ಕರಿಲಾರದ ಮನೆಗೆ ಕಳಸಿಗಿತ್ಯಾಗಿ ಹೋಗ್ಯಾಳ ನಿಮ್ಮವ್ವ ಅದಕ್ಕಾಗಿ ಸುಟ್ಟುಕೊಂಡು ಸತ್ತಾಳತ್ತವ್ರು ನಮಗೆ ಹೇಳ್ತಾರೆ ಮಾಸ್ತರ ಆಕೆ ಕರಿಲಾರದವ್ರ ಮನೆಗೆ ಕಳಸಿಗಿತ್ಯಾಗಿ ಹೋಗಿಲ್ಲ ಯಾಕ್ರಿ ನೋಡ ಅವಾಗ ಏನಾಗಿತ್ತ ದಕ್ಷ ಬ್ರಹ್ಮ ತನ್ನ ಮನೆಯೊಳಗ ಒಂದು ಯಜ್ಞವನ್ನು ಹೂಡಿದ್ದ ಯಜ್ಞಕ್ಕೆ ಎಲ್ಲಾರನು ಕರ್ಸಿದ್ದ ಆದ್ರೆ ಈ ಪರಮಾತ್ಮನನ್ನ ಕರ್ಸಿರ್ಕಿಲ್ಲ ಆವಾಗ ನಮ್ಮವೇನತ್ತಾಳ ನಮ್ಮಪ್ಪ ತವ್ರ ಮನೆಗೆ ನನ್ನ ಅಕ್ಕ ತಂಗಿಯರ ಗಂಡುಗಳನ್ನ ಎಲ್ಲಾರನು ಕರ್ಸ್ಯಾನ ನನ್ನ ಗಂಡ ಪರಮಾತ್ಮನನ್ನ ಕರ್ಸಿಲ್ಲ ಯಾಕೆ ಕರ್ಸಿಲ್ಲ ಕೇಳ್ತಾನ ಅಂತೇಳಿ ಪರಮಾತ್ಮನ ಕೇಳಿದ್ರು ಮೊದಲ ಪರಮಾತ್ಮ ಬ್ಯಾಡ ಅಂದ ನಂತರ 60,000 ಗಣಗಳನ್ನ ಒಬ್ಬ ನಂದಿನ ಕೊಟ್ಟ ಸ್ವತಃ ಪರಮಾತ್ಮನೇ ಕಳ್ಸ್ಯಾನ್ರಿ ಆವಾಗ ಹೋಗಿ ತಂದಿನ ತವ್ರ ಮನೆಗೆ ಹೋಗಿ ಕೇಳ್ತಾ ಯಪ್ಪ ತವ್ರ ಮನೆಗೆ ಎಲ್ಲಾರನು ಕರ್ಸೇದಿ ನನ್ನ ಗಂಡ ಪರಮಾತ್ಮನ ಯಾಕೆ ಕರ್ಸಿಲ್ಲ ಅಂದಾಗ ಮುದ್ದಿನಿಂದ ಗದ್ದ ಹಿಡ್ದ ದಕ್ಷ ಬ್ರಹ್ಮ ಹೇಳ್ತಾನ ಏನತ್ರಿ ನೋಡಿ ಅವ್ವ ಎಲ್ಲಾ ಗಂಡ ಉಳ್ಗತ್ತೆ ನಿನ್ನ ಗಂಡ ಪರಮಾತ್ಮ ಅಲ್ಲ ನಿನ್ನ ಗಂಡ ಸುಡಗಾಡದಾಗ ಇರಾವ ಬೂದಿ ಬಡ್ಕೊಳಾವ ಎಲಿವಿನ ಹಾರ ಕೊಳ್ಳಾಗ ಹಾಕೋ ಮೇಲಾಗಿ ಬೆತ್ತಲೆ ತಿರ್ಗಾವ ಅಂತವನ ನನ್ನ ಮನೆ ಕಾರ್ಯಕ್ಕೆ ನಾ ಕರೆಯುವುದಿಲ್ಲ ಅಂದಾಗ ನಮ್ಮವ್ ಏನ್ ಮಾಡ್ಯಾಳು ಏನ್ ಮಾಡ್ತಾಳ್ರಿ ನನ್ನ ಗಂಡಗ ಮರ್ಯಾದೆ ಹೋದ ಜಾಗದಾಗ ನನ್ನ ಜೀವ ಸಹಿತ ಇರಬಾರ್ದು ಅಲ್ಲಿ ನಮ್ಮವ್ವ ಯಜ್ಞ ಕುಂಡಲದಾಗ ಸುಟ್ಕೊಂಡ ಸತ್ತಾಳ್ರಿ ಹೌದಾ ಆಕೆ ನಮ್ಮವ್ವ ಸಾಯಕ್ಕೆ ಸತ್ಯಳ ಪರಮಾತ್ಮ ಹೆಚ್ಚಿದ್ದ ಪರಮಾತ್ಮ ದೊಡ್ಡವಿದ್ದ ಜಡಿಯನ್ನ ನೆಲಕ್ಕೆ ಬಡದ ಅಳ್ಳಾಕತ್ತಿದ್ದ ಯಾವ ಕಾರಣಕ್ಕಾಗಿ ಅಳ್ಳಾಕತ್ತಿದ್ದ ಯಾಕೆ ಅಳಬೇಕಾಗಿತ್ತು